ಇದೇನು ಮಿಂಚು ಬೇಕಾ ಇದು? ಬೇಡಲ್ಲ. ಬನ್ನಿ ತೋರಿಸಿ ಕ್ಯಾಮ್ರಾದಲ್ಲಿ ಒಂದ್ಸಲ. ಅವಾಗಿಂದ ಕೇಳ್ತಿದ್ರಲ್ಲ ಏನಾಗಿದೆ ಅಂತ. ಇಲ್ಲಾಗಿದೆ, ತುಂಬ ಕಡೆ ಆಗೋಗಿದೆ ಅವಳಿಗೆ ಆಲ್ಮೋಸ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಬ್ಲ್ಯಾಕ್. ಇದೆಲ್ಲ ಗಾಯನೇ ನೋಡಿ. ಇಲ್ಲಿ ತೋರಿಸಿ. ಹಾಂ, ಇಲ್ಲಿ ನೋಡಿ, ಇಲ್ಲಾಗಿದೆ, ತಲೆ ಮೇಲಾಗಿದೆ. ಇಲ್ಲಿ ನೋಡಿ, ತಲೆ ಮೇಲೆ ಇಲ್ಲಾಗಿದೆ. ಇರಮ್ಮ, ಇಲ್ಲಾಗಿದೆ. ಸೊ ಇದನ್ನೆಲ್ಲ ನೀವು ಭಾಳ ಕೇರ್ಫುಲ್ಲಾಗಿ ಮನೇಲೆ ಸಪ್ಲಿಮೆಂಟ್ಸು ಈ ಒಮೆಗಾ 3 ಇರುವಂಥದ್ದಾಗಿರ್ಬೋದು. ಮನೆಯಿಂದ ತುಂಬ ದೂರ ನಡ್ಕೊಂಡು ಬಂದಿದ್ದೀನಿ. ಕಾರಣ ಏನು ಅಂದರೆ ನನಗೆ ಬೇವಿನ ಸೊಪ್ಪು ಬೇಕು, ತಾರಾಗೋಸ್ಕರ ಬೇವಿನ ಸೊಪ್ಪು ಬೇಕು. ಸೊ ಹಂಗಾಗಿ ಹುಡಿಕೊಂಡು ಹೋಗ್ತಾಯಿದ್ದೀನಿ. ಮರಗಳೇನೋ ಇದೆ ಬೇಕಾದಷ್ಟು, ಆದರೆ ಬೇವಿನ ಮರ ಸಿಗೋದೆ ಭಾಳ ಇಂಪಾರ್ಟೆಂಟು. ಇಲ್ಲೊಂದು ಕಡೆ ನೋಡ್ದಂಗೆ ಆಯಿತು, ಆ ಕಡೆ ರಸ್ತೆಯಿಂದ. ಎಸ್, ಇದೆ ಇಲ್ಲಿ, ಆದರೆ ತುಂಬ ಮೇಲಿದೆ. ಹೆಂಗೆ ಕೇಳೋದು ಅಂತ ನೋಡಬೇಕು. ಆಯಿತು, ಹಿಂಗೊಂದು ವ್ಯವಸ್ಥೆ ಮಾಡಿ ತಗೋತೀನಿ. ಫೈನಲಿ ನನಗೆ ತಾರಂಗೋಸ್ಕರ ಸಿಕ್ಕಿದೆ. ಇವಾಗ ಇದನ್ನು ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಇದು ನೆಕ್ಸ್ಟ್ ಪ್ರೊಸೆಸ್ ಭಾಳ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ. ಎಷ್ಟು ನೀರನ್ನ ಈ ಸೊಪ್ಪನ್ನ ಬೇಯಿಸ್ಬೇಕು ಅಂದರೆ, ನೀವು ಹಾಕಿರೋ ನೀರು ಒಂದು ಕಾಲು ಭಾಗನಾದರೂ ಖಾಲಿ ಆಗಬೇಕು. ಹವೆಯಾಗಿ ಅಷ್ಟು ಕಾಯಿಸಿದ್ರೆ ನಿಮಗೆ ಇದರಲ್ಲಿ ಇನ್ಸೆಕ್ಟ್ಸ್ ಆಯ್ತೆ, ಮತ್ತು ಏನು ಸೊಪ್ಪಲ್ಲಿರುವಂಥ ಪವರು ನೀರಿಗೆ ಬರುತ್ತೆ. ಆಮೇಲೆ ಅದನ್ನು ನಾವು ಉತ್ಕೃಷ್ಟ ಕೊಕೊನಟ್ ಆಯಿಲ್ ಜೊತೆಲಿ ಮಿಕ್ಸ್ ಮಾಡಿಕೊಂಡು, ನಾವು ಯಾವ ಕಂಪನಿದು ಕೊಕೊನಟ್ ಆಯಿಲ್ನ ಹೇಳಲ್ಲ. ಕಾರಣ ಏನು ಅಂದ್ರೆ ಅದ್ರಲ್ಲಿ ಕೆಮಿಕಲ್ ಇರ್ಬೋದು, ಮತ್ತು ಇವಳಿಗಿರೋಂಥ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ಬೋದು. ಆಕ್ಚುಲಿ ತಾರೆಂಗೆ ಏನು ಸಮಸ್ಯೆ ಆಗಿದೆ ಅಂತ ನೋಡ್ತೀರಾ? ಬನ್ನಿ ತೋರಿಸ್ತೀನಿ. ಬೇವಿನ ಸೊಪ್ಪನ್ನ ಬೇಯಿಸ್ಕೊಂಡು ಸೊಪ್ಪನ್ನೆಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ನಿಮ್ಗೆ ಹೇಳ್ದಂಗೆ ಪ್ಯೂರ್ ಕೊಕೊನಟ್ ಆಯಿಲ್ ಉಟ್ಪಷ್ಟು. ಸೊ ಇದನ್ನ ಯಾಕೆ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಮತ್ತೆ ನಾವು ಬೇರೆ ಕೊಬ್ಬರಿ ಎಣ್ಣೆಗಳನ್ನ ಉಪಯೋಗಿಸಿ ಅದರಿಂದ ಮತ್ತೆ ಅವಳಿಗಿರೋಂಥ ಸಮಸ್ಯೆ ಜಾಸ್ತಿ ಆಗಿಬಿಟ್ರೆ ಕಷ್ಟ. ಸೊ ಹಂಗಾಗಿ ನಾನು ಉಟ್ಕೃಷ್ಟ ಕೊಕೊನಟ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ನೀವು ಉಟ್ಕೃಷ್ಟ ಕೊಕೊನಟ್ ಆಯಿಲ್ ಇದ್ದರೆ, ಅಂದರೆ ಗಾಣದ ಎಣ್ಣೆ ಇದ್ದರೆ, ಅದರೇನು ಕೆಮಿಕಲ್ ಇರಲ್ಲ, ಸೊ ಅದನ್ನು ಉಪಯೋಗಿಸಿದ್ರೆ ಉತ್ತಮ ಅಂತ ನಾನು ಭಾವಿಸ್ತೀನಿ. ಸೊ ಇದಕ್ಕೆ ಯಾಕೆ ಇಷ್ಟು ಕ್ವಾಂಟಿಟಿ ಅಂತಂದರೆ, ಅವಳಿಗೆ ಪೂರ್ತಿ ರಿಟ್ರೀವರ್ ಆಗಿರೋದ್ರಿಂದ ಪೂರ್ತಿ ಕೂದಲಿಗೆಲ್ಲ ಬಾಡಿಗೆಲ್ಲ ಅಪ್ಲೈ ಮಾಡಬೇಕು. ಸೊ ಹಂಗಾಗಿ ನಾನು ಕೊಕೊನಟ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ. ಇಟ್ಸ್ ಓಕೆ, ನನಗೇನು ತೊಂದರೆ ಇಲ್ಲ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಅವಳು ಸರಿ ಹೋಗ್ಬೇಕಲ್ಲ, ಹಂಗಾಗಿ ಇದನ್ನ ಅಪ್ಲೈ ಮಾಡೋಣ ಬನ್ನಿ. ಎನಫ್ ನೋಡಿ. ಸಿಟ್ ತರ ಸಿಟ್. ಎಸ್, ಗುಡ್ ಗರ್ಲ್. ಸಿಟ್, ಗುಡ್ ಗರ್ಲ್. ಡನ್. ಸೊ ನಾನು ನಿಮಗೆ ಆಗಲೇ ಹೇಳಿರೋಂಗೆ, ತಾರಂಗಿ ಯಾಕೆ ಇಷ್ಟೆಲ್ಲ ನಾನು ಬೇವಿನ ಸೊಪ್ಪು ತಂದು ಅದನ್ನು ಕಾಯಿಸಿ ಮತ್ತು ಕೊಬ್ಬರಿ ಎಣ್ಣೆದಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ಅವಳಿಗೆ ಸಿವಿಯರ್ ಆಗಿ ಫಂಗಲ್ ಇನ್ಫೆಕ್ಷನ್ ಆಗಿದೆ. ಸೊ ನಿಮ್ಗೊಂದು ವಿಷಯ ಹೇಳ್ತೀನಿ ನೋಡಿ. ಫಂಗಲ್ ಇನ್ಫೆಕ್ಷನ್ ಅನ್ನೋದು ಇಂಡಿಯಾದಲ್ಲಿ ಸಿಕ್ಕಾಬಿಟ್ಟೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಆಗುವಂಥ ಒಂದು ಯೂಶುವಲ್ ಒಂದು ಕಾಯಿಲೆ ಅಂತ ಹೇಳ್ಬೋದು. ಕಾಯಿಲೆ ಅಂತ ಹೇಳೋದಕ್ಕಿಂತ ಒಂದು ರೆಗ್ಯುಲರಾಗಿ ಬರ್ತಾ ಇರುತ್ತೆ, ನಾಯಿಗಳಿಗೆ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಸೊ ಅದು ಮೆಡಿಸಿನ್ ತಗೊಂಡವ್ರಿಗೆ ಗೊತ್ತಿರುತ್ತೆ. ಮೈಯಲ್ಲಿ ಪ್ಯಾಚಸ್ ಆಗೋಕ್ಕೆ ಶುರುವಾಗುತ್ತೆ, ಆಮೇಲೆ ಸನ್ಸ್ಪಾಟ್ ಆಗುತ್ತೆ, ಮತ್ತು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್ನು, ಈ ಥರದ್ದೆಲ್ಲ ಸಮಸ್ಯೆಗಳ ಮೇಲೆ ಏನಕ್ಕಿದೆಲ್ಲ ಅಂದರೆ, ನೀವು ಮನೆಯಲ್ಲಿ ವಿಪರೀತ ಉಪ್ಪು ಅಥವಾ ಖಾರ ಕೊಟ್ಟಾಗ ಏನಾಗುತ್ತೆ ಅಂದರೆ, ಅದಕ್ಕೆ ನಾಯಿಗೆ ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಈ ಸಮಸ್ಯೆಗಳು ಬರೋಕ್ಕೆ ಶುರುವಾಗುತ್ತೆ. ಸಿಟ್ಮ, ಗುಡ್ ಗರ್ಲ್. ಈ ಕಸ್ಟಮರ್ ಆಲ್ಮೋಸ್ಟ್ 7,000 ರುಪೀಸೇನೋ ಇದನ್ನು ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ ಹಾಸ್ಪಿಟ್ಲಿಗೆ. ಅದನ್ನು ಬಿಟ್ಟು ನಾವು ಮನೇಲಿ ಏನು ಮಾಡ್ಬೋದು ಅಂದರೆ, ನಾನು ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಏನು ಬೇವಿನ ಎಲೆನ ನೀಟಾಗಿ ಬೇಯಿಸ್ಕೊಂಡು ಅದರ ರಸ ಮತ್ತು ಪ್ಯೂರ್ ಕೋಕೋನಟ್ ಆಯಿಲ್, ಗಾಣದ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಅವಳಿಗೆ ಮಸಾಜ್ ಮಾಡಿ ಬಿಸಿಲಲ್ಲಿ 1 ಅವರ್ ಒಣಗ್ಸಕ್ಕೆ ಬಿಟ್ಟು ಮತ್ತೆ ನಾವು ಅವಳಿಗೆ ಸ್ನಾನ ಮಾಡಿಸ್ಬೇಕು. ಕಮ್ಮಿ ಥರ. ಗುಡ್ ಗರ್ಲ್. ಎಸ್, ಗುಡ್ ಗರ್ಲ್. ಕಮ್ಮಿಯ ಚೋಕೆ ಕಮ್. ಅವಳಿಗೆ ಎಷ್ಟು ಸ್ಕಿನ್ ಆದ ಜಾಗ ಅಂತ ನಾನು ನಿಮಗೆ ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಸ್ನಾನ ಮಾಡಿಸೋವಾಗ. ಬಟ್ ಇವಾಗ
Sit here. No, no. Oh, good girl. Yes, yes. Yes, good girl. ಈ ಥರ ಇಶ್ಯೂಗಳಾಗಬಾರ್ದು ಅಂದರೆ ನೀವು ಒಮೆಗಾ 3 ಫಿಶ್ ಕಾಂಟೆಂಟ್ ಇರುವಂಥ ಆಹಾರನ ನೀವು ಚೆನ್ನಾಗಿ ನಾಯಿಗಳಿಗೆ ಕೊಡಬೇಕು. ಮತ್ತು ಇದು ಏನು ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ನೀವು ತಲೆಗೆ ಉಪಯೋಗಿಸೋಂತ ಹಾಕ್ಬೇಡಿ, ಅದೆಲ್ಲ ಕೆಮಿಕಲ್ಲು. ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕಮ್ಮಿ ಆಗಿ ಗುಡ್ ಗರ್ಲ್. ಅವಳು ಆ್ಯಕ್ಚುಲಿ ಇದನ್ನು ಕುಡಿತಿದ್ದಾಳೆ, ಏನು ಎಣ್ಣೆ ಹಾಕ್ತಾ ಇದ್ದೀನಲ್ಲ ಅದನ್ನು ಖುಷಿಯಾಗಿ ಕುಡಿತಿದ್ದಾಳೆ. ಕುಡಿದ್ರೆ ಏನು ಸಮಸ್ಯೆ ಇಲ್ಲ, ಯಾವುದೂ ಅವಳಿಗೆ ಸಮಸ್ಯೆ ಕೊಡೋಂಥ ಪ್ರಾಬ್ಲಮ್ ಆಗೋವಂಥದ್ದು ಇದರಲ್ಲಿ ಏನೂ ಇಲ್ಲ. ಸೊ ಹಂಗಾಗಿ ನಾನು ಅವಳಿಗೆ ಆ್ಯಕ್ಸೆಸ್ ಕೊಡ್ತಾ ಇದ್ದೀನಿ. ಅದನ್ನು ಅವಳು ನೆಕ್ಬೋದು ಅಥವಾ ಕುಡಿಬೋದು, ಏನು ಸಮಸ್ಯೆ ಇಲ್ಲ. ತುಂಬ ಸಿವಿಯರಾಗಿ ಆಗ್ಬಿಟ್ಟಿದೆ ಅವ್ರಿಗೆ, ಏನೋ ಪ್ರಾಬ್ಲಮ್ಮು. ಒಂದು ಡಸ್ಟ್ಬಿನ್ ಕೊಡು, ಒಂಚೂರು ಒಂದು ಕವರ್ ಏನಾದರೂ ಕೊಡು. ಕೂದಲು ಶೆಡಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕೂದಲು ಜಾಸ್ತಿ ಉದುರ್ತಾ ಇದೆ. ಕಮ್ಮಿ ಥರ ಯಾವ ರೀತಿಲೂ ಇದರಿಂದ ನಮ್ಮ ಪೆಟ್ಸ್ಗೆ ಏನೂ ಹಾನಿ ಇಲ್ಲ, ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ನಿಮಗೆ. ಇದರಲ್ಲಿ ನಾವೇನು ಕೆಮಿಕಲ್ ಆಗುವಂಥದ್ದು ಏನು ಉಪಯೋಗಿಸೂ ಇಲ್ಲ. ಗುಡ್ ಗರ್ಲ್, ಕಮ್ಮಿ ಗುಡ್ ಗರ್ಲ್, ಕಮ್ಮಿ ಹಿಯರ್ ತಾರಾ ಕಮ್ಮಿ. ಎಸ್, ಹಿಯರ್ ಬಾ, ಇಲ್ಲಿ ಬಾ, ಹತ್ರ ಬಾ. ಹತ್ರ ಬಾ ಏ ಬಾಯಿಲಿ. ಒಂದು ಮಗಳೇ, ಒಂದಮ್ಮ, ನಿಂಗೂ ಬೇಕಾ ನಿಮ್ಗೆ ಇನ್ನೊಂದೇನೋ ಮಾಡಿಸ್ತೀನಿ, ಟೈಮ್ ಆಗಿಬಿಡುತ್ತೆ. ಬಿಸಿ ತೊಟ್ಟೋದ್ರೆ ಆಗಲ್ಲ. ಕಮ್ಮಿ ತಾರ. ಗುಡ್ ಬರ್ತಾ ಇದ್ದ. ಎಸ್, ನೋ ಹೋಗ್ಬಾರ್ದು. ಸ್ವಲ್ಪ ಕಾಲಲ್ಲಿ ಮೈಲೆಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಸದ್ಯಕ್ಕೆ ಮೆಡಿಸಿನ್ ಕೊಡ್ತಿರೋದ್ರಿಂದ ಒಣಗಿದೆ. ಸೊ ಇದನ್ನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀವು ಆ ಪರ್ಸೆಂಟೇಜ್ ಕಮ್ಮಿ, ನಿಮಗೆ ಏನು ಕಮ್ಮಿ ನೋಮ ಓಕೆ, ಇಟ್ಸ್ ಓಕೆ. ಕಮ್ಮಿ. ಅದೇನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಗಾಯ ಜಾಸ್ತಿ ಆದಾಗ ಸ್ಕಿನ್ ಓಪನ್ ಆಗಿ ಹರ್ಕೊಂಡು ಬರೋಕ್ಕೆ ಶುರುವಾಗುತ್ತೆ. ಹರ್ಕೊಂಡು ಬರೋದಂದ್ರೆ ನಿಮಗೆ ಅದು ಅಂದಾಜಿಲ್ಲ. ಕಿವಿಲಾಗಿದೆ, ಮೈಯಲ್ಲೆಲ್ಲ ಆಗ್ತದೆ. ಬಾಯಲ್ಲಿ. ಎಸ್, ಗುಡ್. Come. Good girl. Sit down. See. Here. ನೀಟಾಗಿ ಅಪ್ಲೈ ಮಾಡಿಕೊಂಡು ಅಟ್ಲೀಸ್ಟ್ 1 hour ಬಿಡಬೇಕು ನೀವು. ಆಮೇಲೆ ಇನ್ನೊಂದೇನು ಅಂದರೆ ನೀವು ಚೆನ್ನಾಗಿ ಗ್ರೂಮಿಂಗ್ ಮಾಡ್ಕೋಬೇಕು ಮನೇಲಿ. ನಾಯಿಗಳಿಗೆ ಸ್ಟೀಲ್ ಬ್ರಷಲ್ಲಿ ಗ್ರೂಮ್ ಮಾಡಿಕೊಂಡ್ರೆ ಈ ಥರ ಸಮಸ್ಯೆ ಬರೋಕ್ಕೆ ಆಯ್ತು. ಇಟ್ಸ್ ಓಕೆ. ಇಲ್ಲೆಲ್ಲ ಆಗ್ಬಿಟ್ಟಿದೆ, ಸ್ವಲ್ಪ ಕೆಳಗಡೆಲ್ಲ ಆಗ್ಬಿಟ್ಟಿದೆ. ನಾಯಿ ತರೋದು ಒಂದು 10,000 20,000 ನಾಯಿ ತರೋದೇ ಬೇರೆ. ಏಯ್ ಕಮ್ಮಿ, ನಂತರ ಇಲ್ಬಾ. ಏಯ್ ನೋ ತಾರ, ಕಮ್ ಬ್ಯಾಕ್. ಬರೇ ಹೋಗೋಣ ಕಾರಲ್ಲಿ. ಕಮ್ ಬನ್ನಿ, ಇಲ್ಲ ಬನ್ನಿ ಕಮ್. ಸೊ ಈ ಶಾಂಪೂನ ನಾವು ಉಪಯೋಗಿಸ್ಬೇಕು ಅಂತ ಡಾಕ್ಟರ್ ಕೊಟ್ಟಿದ್ದಾರೆ. ಇದು ವರ್ಬೆ ಕಂಪ್ನಿದು KETO CHLOR ಇದನ್ನು ಕೊಟ್ಟಿದ್ದಾರೆ. ಇದನ್ನು ಉಪಯೋಗಿಸೋಣ. ಕಸ್ಟಮರು ಎಷ್ಟು 380 ರೂಪಾಯಿ ಇದೆ. ಇದು ಕಸ್ಟಮರ್ ಕೊಟ್ಟಿರೋದು. ಇದೊಂದು ಸ್ಪ್ರೇ ಕೊಟ್ಟಿದ್ದಾರೆ. ಈ ಸ್ಪ್ರೇನ ನಾವು ಉಪಯೋಗಿಸ್ತಾ ಇದ್ದೀವಿ ಗಾಯಕ್ಕೆ.
ಮತ್ತು ಏನು ಅಂದರೆ ಇವಾಗ ಅವಳಿಗೆ ಮೇಲ್ಗಡೆ ಬಿಸಿಲಲ್ಲಿ ಒಣಗೋಕ್ಕೆ ಅಂತ ಬಿಟ್ಟಿದ್ದೀನಿ. ಏನು ಇದನ್ನು ಸೊ ಇವಾಗ ಸ್ನಾನ ಮಾಡ್ಸೋಕೆ ಹೋಗಬೇಕು. ಸೊ ಶಾಂಪೂ ತೊಗೊಂಡಿದ್ದೀನಿ, ಬನ್ನಿ ಹೋಗೋಣ. ಏನು ಮಿಂಚು ಬೇಕಾ ಇದು? ಬೇಡಲ್ಲ. ಸೊ ತಾರಾ ಆರಾಮಾಗಿ ಬಿಸಿಲಲ್ಲಿ ಒಣಗಿಸ್ತಾ ಇದ್ಲು, ಯಾಕೆಂದರೆ ಅದು ಒಣಗಲಿಲ್ಲ ಅಂದರೆ ಸ್ವಲ್ಪ ಕಷ್ಟ, ಸ್ವಲ್ಪ ಚೆನ್ನಾಗಿ ಇಳಿಲಿ ಅಂದ್ಬಿಟ್ಟು ಬಿಟ್ಟಿದೆ. ಗುಡ್ ಗರ್ಲ್. ಸೊ ಈಗ ಮೆಡಿಸನ್ದು ತೋರಿಸಿದ್ದೀನಿ, ಮತ್ತು ಏನು ಅಂದರೆ ಹೆಂಗೆ ನಾವು ಮನೆಯಲ್ಲಿ ಯಾವ್ಯಾವ ಸಪ್ಲಿಮೆಂಟ್ಸ್ನ ಉಪಯೋಗಿಸಿ ಈ ಥರ ಸಮಸ್ಯೆಗಳು ಆಗದೇ ಇರಬೇಕು ಅಂತ ನೋಡ್ಕೊಳ್ಳೋಕ್ಕೆ ಈ ವಿಡಿಯೋ. ನೀರಿನ ಭಯ ಇದೆ, ಸೊ ಹಂಗಾಗಿ ಕಟ್ಟಾಕಿದ್ದೀನಿ. ಓಕೆ ಮಾ, ಓಕೆ ಓಕೆ, ಕಾಮ್ ಡೌನ್. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ಸ್ನಾನ ಮಾಡಿಸಿದ್ರೆ ಕಂಪ್ಲೀಟಾಗಿ ನಾಯಿನ ಒಣಗಿಸ್ಬೇಕು. ಯಾಕೆ ಅಂದರೆ ಅದು ಇನ್ನೂ ವೆಟ್ಟಾಗಿ ಇನ್ನೂ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನೀವು ಲೂಕ್ ವಾರ್ಮ್ ವಾಟ್ರಲ್ಲಿ ಸ್ನಾನ ಮಾಡಿಸಿದ್ರೆ ಇನ್ನೂ ಒಳ್ಳೇದು ಅಂತೀನಿ ನನ್ನ ಕೇಳಿದ್ರೆ. ಆಮೇಲೆ ಶಾಂಪೂ ಕೇಳಿದ್ರಲ್ಲ, ಈಗ ಮನುಷ್ಯರು ಉಪಯೋಗಿಸೋ ಶಾಂಪುದು ಮತ್ತು ಡಾಗ್ಸ್ಗೆ ಅನಿಮಲ್ಸ್ಗಿರೋ ಶಾಂಪುದು pH ಲೆವೆಲ್ ಬೇಕಾದಷ್ಟು ಡಿಫ್ರೆನ್ಸ್ ಇರುತ್ತೆ. ಸೊ ನಾವು pH ಲೆವೆಲ್ ಜಾಸ್ತಿ, ನಮ್ಮದು ತುಂಬ ಹಾರ್ಡ್ ಇರುತ್ತೆ ಶಾಂಪು. ಸೊ ಹಂಗಾಗಿ ನಾಯಿಗಳಿಗೆ ಉಪಯೋಗಿಸಿದಾಗ ಅದರಿಂದ ಸ್ಕಿನ್ಗಾಗೋ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಅಕಸ್ಮಾತ್ ನೀವು ನಾಯಿದೇ ಸ್ನಾನ ಮಾಡಿಸಿದ್ದೀರಾ ಆದರೂ ನಾಯಿ ಕೆರ್ಕೋತಾ ಇದೆ ಇಮಿಡಿಯೇಟಾಗಿ ಅಂತಂದರೆ ನೀವು ಶಾಂಪೂನ ಸರಿಯಾಗಿ ತೊಳೆದಿಲ್ಲ ಅಂತ ಅರ್ಥ. ಶಾಂಪೂನ ಅಪ್ಲೈ ಮಾಡಿದ್ಮೇಲೆ ಸರಿಯಾಗಿ ತೊಳಿಬೇಕು. ವೈಟ್. ಸೊ ಶಾಂಪೂ ಅಪ್ಲೈ ಮಾಡಿದ್ರೆ ದಯವಿಟ್ಟು ಸರಿಯಾಗಿ ನೀಟಾಗಿ ತೊಳಿಬೇಕು. ತೊಳೆದಿಲ್ಲ ಅಂದರೆ ಮತ್ತೆ ನಾಯಿಗೆ ಈಟಿಂಗ್ ಶುರುವಾಗುತ್ತೆ. ಈಟಿಂಗ್ ಶುರುವಾದರೆ ಮತ್ತೆ ಕೆರ್ಕೊಂಡು ಪ್ಯಾಚಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ನೀವು ಶಾಂಪೂನ ಅಪ್ಲೈ ಮಾಡಿದ್ಮೇಲೆ ನೀಟಾಗಿ ತೊಳಿಬೇಕು. ಬನ್ನಿ ಶಾಂಪೂ ಅಪ್ಲೈ ಮಾಡೋಣ. ಪೇರೆಂಟ್ ಕೊಟ್ಟಿರೋಂಥ ಶಾಂಪೂ, ನೀವು ಯಾವ ಶಾಂಪೂ ರೆಕಮೆಂಡ್ ಮಾಡ್ತೀರಾ ಅಂದರೆ, ನಾನು ಆಲ್ಮೋಸ್ಟ್ ಅಲೋವೆರಾ ಇಲ್ಲ ನೀಮು ಈ ಥರದ ಶಾಂಪೂಗಳನ್ನ ಉಪಯೋಗಿಸಿ ಅಂತ ಹೇಳ್ತೀನಿ. ಇದು ಪೇರೆಂಟ್ ಕೊಟ್ಟಿರೋದ್ರಿಂದ ಸೊ ನಾನು ಇದರಲ್ಲಿ ಸ್ನಾನ ಮಾಡ್ತೀನಿ ಇವಾಗ. ಆಮೇಲೆ ಸ್ನಾನ ಮಾಡಿದ್ಮೇಲೆ ಶಾಂಪೂನ ತೊಳೆಯೋದು ಭಾಳ ಇಂಪಾರ್ಟೆಂಟು. ಸೊ ಎಣ್ಣೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಜಿಡ್ಡಿರುತ್ತೆ, ಹಾಗಾಗಿ ನೀಟಾಗಿ ತೊಳಿಬೇಕು. ಬನ್ನಿ ತೋರಿಸಿ ಕ್ಯಾಮ್ರಾದಲ್ಲಿ ಒಂದ್ಸಲ. ಅವಾಗಿಂದ ಕೇಳ್ತಿದ್ರಲ್ಲ ಏನಾಗಿದೆ ಅಂತ. ಇಲ್ಲಾಗಿದೆ, ತುಂಬ ಕಡೆ ಆಗೋಗಿದೆ ಅವಳಿಗೆ ಆಲ್ಮೋಸ್ಟು. ಇಲ್ಲಿ ನೋಡಿ, ಇಲ್ಲೆಲ್ಲ ಕಾಣಿಸ್ತಾ ಇದೆ ನಿಮಗೆ ಬ್ಲ್ಯಾಕ್. ಇದೆಲ್ಲ ಗಾಯನೇ ನೋಡಿ. ಇಲ್ಲಿ ತೋರಿಸಿ. ಹಾಂ, ಇಲ್ಲಿ ನೋಡಿ, ಇಲ್ಲಾಗಿದೆ, ತಲೆ ಮೇಲಾಗಿದೆ. ಇಲ್ಲಿ ನೋಡಿ, ತಲೆ ಮೇಲೆ ಇಲ್ಲಾಗಿದೆ, ಇರಮ್ಮ, ಇಲ್ಲಾಗಿದೆ. ಸೊ ಇದನ್ನೆಲ್ಲ ನೀವು ಭಾಳ ಕೇರ್ಫುಲ್ಲಾಗಿ ಮನೇಲಿ. ಆಮೇಲೆ ಸಪ್ಲಿಮೆಂಟ್ಸು, ಈ ಒಮೆಗಾ 3 ಇರೋಂಥದ್ದಾಗಿರ್ಬೋದು, ಫ್ಯಾಟಿ ಆ್ಯಸಿಡ್ಸ್ ಇರೋಂಥದ್ದಾಗಿರ್ಬೋದು, ಮತ್ತು ಕೋಕೋನಟ್ ಆಯಿಲ್ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೆ. ಕೋಕೋನಟ್ ಆಯಿಲ್ನ ತುಂಬ ಚೆನ್ನಾಗಿ ಉಪಯೋಗಿಸಿ. ಸೊ ಈ ಶಾಂಪೂನ ಅಪ್ಲೈ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೂ ಒಂದೇನು ಅಂದರೆ, ನಾನು ಪೇರೆಂಟ್ಸ್ ಹೇಳಬೇಕು, ಎಷ್ಟು ಫ್ರೀಕ್ವೆಂಟಾಗಿ ಸ್ನಾನ ಮಾಡಿಸ್ಬೇಕು ಅಂತ ಎಷ್ಟೊಂದು ಜನ ಪೇರೆಂಟ್ಸ್ ಕೇಳಿದಿರಿ. ಸೊ ಫ್ರೀಕ್ವೆನ್ಸಿ ನೀವು ಕೇಳಬೇಕು ಅಂದರೆ ನನ್ನ ಕೇಳೋದು ತಿಂಗಳಿಗೆ 2 ಸಲ ಸ್ನಾನ ಮಾಡಿಸಿ ಅಂತ ಹೇಳ್ತೀನಿ. ಸೊ ನೀವು ಏನಾಗುತ್ತೆ ಅಂದರೆ, ನೀವು ತುಂಬ ಫ್ರೀಕ್ವೆಂಟಾಗಿ ಸ್ನಾನ ಮಾಡಿಸಿದಾಗ ಏನಾಗ್ತಂದರೆ, ಏನು ಈ ಸ್ಕಿನ್ನಲ್ಲಿ ಏನೋ ಒಂದು ಆಯಿಲ್ ಬರುತ್ತೆ ನಾಯಿಗಳಿಗೆ, ಅದನ್ನೆಲ್ಲ ನೀವು ತೊಳೆದು ಹಾಳು ಮಾಡಿಬಿಡ್ತೀರಾ. ಸೊ ಅದಕ್ಕೆ ಸ್ಕಿನ್ ಜಾಸ್ತಿ ಆಗುತ್ತೆ ಮತ್ತು ಕೆರ್ಕೊಳ್ಳೋದು ಜಾಸ್ತಿ ಶುರುವಾಗುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ಜನ ಪೆಟ್ ಪೇರೆಂಟ್ಸ್ ಕೇಳಿದ್ರಿ, ಏನೋ ಪಪ್ಪಿಗೆ ಎಷ್ಟು ಚಿಕ್ಕ ವಯಸ್ಸಿಂದ ನಾವು ಸ್ನಾನ ಮಾಡಿಸ್ಬೋದು ಅಂತ ಕೇಳಿದ್ರಿ. ಅದಕ್ಕೇನು ಉತ್ತರ ಅಂದರೆ, ಮಿನಿಮಮ್ ನೀವು 6 to 8 ವೀಕ್ಸ್ ಹೊತ್ತು ಸ್ನಾನ ಮಾಡಿಸ್ಬೇಡಿ. ಯಾಕೆಂದರೆ ಅದಕ್ಕೆ ಕ್ಲೈಮೇಟ್ ಅಂದರೆ ಆ ಟೆಂಪ್ರೇಚರ್ನ ಬ್ಯಾಲೆನ್ಸ್ ಮಾಡೋ ಒಂದು ರೀತಿ ಗೊತ್ತಿರಲ್ಲ. ಸೊ ಹಂಗಾಗಿ ನೀವು ಭಾಳ ಕೇರ್ಫುಲ್ಲಾಗಿರಿ. ಪಪ್ಪಿಗಳು ಸ್ನಾನ ಮಾಡಿಸ್ಬೇಕಾದ್ರೆ ಲೂಕ್ ವಾರ್ಮ್ ವಾಟರ್ ಸ್ನಾನ ಮಾಡಿಸಿ, ಮರಿಗಳಿಗೆ ಮಾಡಿಸ್ಬೇಕಾದ್ರೆ ಆಮೇಲೆ ನೀಟಾಗಿ ಒಣಗಿಸ್ಬೇಕು. ನೀವು ಯಾವುದೇ ನೀರು ಏನಾಗುತ್ತೆ ಅಂದರೆ, ನೀವು ಇಂಡೋರಲ್ಲಿ ಇರ್ತೀರಾ, ಸೊ ಅದು ವೆಟ್ಟಾಗಿರೋದು ಹಂಗೆ ಉಳ್ಕೊಂಬಿಡುತ್ತೆ, ಬೇಗ ಒಣಗಲ್ಲ. ಆವಾಗ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನೀವು ನೀಟಾಗಿ ಸ್ನಾನ ಮಾಡಿಸಿದ್ಮೇಲೆ ಒಣಗಿಸಿ. ತುಂಬ ಫ್ರೀಕ್ವೆಂಟಾಗಿ ಸ್ನಾನ ಮಾಡಿಸ್ಬೇಡಿ ಅಂತೀನಿ. ಓಕೆ 4 ಸಲ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಆಗಿರೋದು. ಅದರಲ್ಲಿ ಇಷ್ಟೊತ್ತಾಗಲೇ ಇಸ್ರೇಲಲ್ಲಿ ಇರಬೇಕಾಗಿತ್ತು.
ಸೊ 4 ಸಲ ಅಲ್ಲೇನೋ ಸ್ವಲ್ಪ ಇದು ಸನ್ನಿವೇಶ ಅಂತ ಸ್ವಲ್ಪ ಫ್ಲೈಟೆಲ್ಲ ಕ್ಯಾನ್ಸಲ್ ಆಗಿ ಅವಳು ಇಲ್ಲಿ ಉಳ್ಕೊಂಡಿದ್ದಾಳೆ. ಇಲ್ಲಾಂದಿದ್ರೆ ಇಷ್ಟೊತ್ತಾಗಲೇ ಅವಳು ಇಸ್ರೇಲಲ್ಲಿ ಇರಬೇಕಾಗಿತ್ತು, ಅವ್ರ ಮಮ್ಮನ ಜೊತೆಲಿ ಹೋಗ್ಬೇಕಾಗಿತ್ತು. ಅವ್ರ ಅಮ್ಮ ಹೋಗಿದ್ದಾರೆ, ಇವಳೊಬ್ಬಳು ಮಾತ್ರ ಇಲ್ಲೇ ಉಳ್ಕೊಂಡಿದ್ದಾಳೆ. ಓಕೆ ಓಕೆ. ವೆಯ್ಟ್. ಅಲ್ಲಿಗೆ ಫ್ಲೈಟ್ಸು ಯಾವುದೂ ಅವಳಿಗೆ ನಾಯಿ ಅಂದರೆ ಪ್ರಾಣಿಗಳನ್ನ ಕರ್ಕೊಂಡು ಹೋಗೋಂಥ ಫ್ಲೈಟ್ಸ್ ಯಾವುದೂ ಅಲೋವಿಲ್ಲ. ಸೊ ಹಂಗಾಗಿ ತಾರಾ ಇಲ್ಲೇ ಉಳ್ಕೊಂಡಿದ್ದಾಳೆ. 3 ಸಲ ಕ್ಯಾನ್ಸಲ್ ಆಗಿದೆ ನನಗೆ ಗೊತ್ತಿರೋಂಗೆ ಅವ್ಳ ಫ್ಲೈಟು. ಸರಿ, ಇಲ್ಲಾಂದ್ರೆ ಇವಳು ಇಸ್ರೇಲಲ್ಲಿ ಇರಬೇಕಾಗಿತ್ತು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ತಾರಾ ಬಂದು ಪೇರೆಂಟ್ಸ್ ಅವಳನ್ನ ಕೊಂಡ್ಕೊಂಡಿಲ್ಲ, ಇವಳು ಅಡಾಪ್ಷನ್ ತೊಗೊಂಡು ಸಾಕಿರೋದು ಪೇರೆಂಟ್ಸು. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಇವಳು ಮನೆ ಬಂದು ಸುಧಾರಣೆ ಮೇಡಮ್ ಇದಾರಲ್ಲ, ಅವ್ರ ಮನೆ ಇದೆಯಲ್ಲ ಆ ಅಪಾರ್ಟ್ಮೆಂಟು, ಇದು ನಮ್ಮ ಯಶವಂತಪುರ ಇದರಲ್ಲಿ ಹೊರೈನ್ ಮಲೆ ಎದುರುಗಡೆ ಕೆಸಾಕು ಇದೆಯಲ್ಲ, ಕೆಸಾಕು ಆ ಅಪಾರ್ಟ್ಮೆಂಟಲ್ಲಿ ಇವಳು ಇರೋದು. ತುಂಬ ರಿಚ್ ಕಮ್ಯುನಿಟಿ ಅದು. ಅಲ್ಲಿ ತಾರಾ ಸ್ಟೇ ಮಾಡೋದು. ಉದಾಹರಣೆ ಮೇಡಮ್ ನಾಯಿಗಳು ಅಲ್ಲಿ ವಾಕ್ ಮಾಡ್ಸೋಕೆ ಕರ್ಕೊಂಡು ಬರ್ತಾಯಿದ್ರು ನಾ ಟ್ರೈನಿಂಗ್ ಹೋಗ್ಬೇಕಾದ್ರೆ. ಅವ್ರ ಮನೇಲೂ ಗೋಲ್ಡನ್ ರಿಟ್ರೀವರೇ, ಅವ್ರ ಮನೇಲಿ ಗೋಲ್ಡನ್ ರಿಟ್ರೀವರ್ ಎರಡೈತೆ ಗೋಲ್ಡನ್ ರಿಟ್ರೀವರ್ ಮೇಡಮ್ ಮನೇಲಿ. ನಾನು 2-3 ಸಲ ನೋಡಿದ್ದೀನಿ ಮೇಡಮ್ ವಾಕಿಂಗ್ ಕರ್ಕೊಂಬರ್ತಾರೆ, ಅವ್ರ ಮಗಳು ಮತ್ತು ಅವರು ಕರ್ಕೊಂಬರ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ ಸ್ನಾನ ಮಾಡಿಸಿದ್ಮೇಲೆ ಕಂಪ್ಲೀಟಾಗಿ ಒಣಗಬೇಕು. ಒಣಗಲಿಲ್ಲ ಅಂದ್ರೂ ಸಮಸ್ಯೆ, ಮತ್ತು ಶಾಂಪೂನ ಸರಿಯಾಗಿ ನೀವು ತೊಳೆದಿಲ್ಲ ಅಂದ್ರೂ ಸಮಸ್ಯೆ. ಬಿಟ್ಬಿಡಿ, ಬಿಸಿಲಿದ್ರೆ ಇನ್ ಕೇಸು ಬಿಸಿಲಿದ್ರೆ ಬಿಸಿಲಲ್ಲಿ ಬಿಡಿ, ಇಲ್ಲ ಅಂದರೆ ಡ್ರೈಯರ್ ಇತ್ತು ಅಂದರೆ ಡ್ರೈ ಮಾಡ್ಬೋದು. ತುಂಬ ಹೆವಿ ಟೆಂಪ್ರೇಚರಲ್ಲೂ ನೀವು ಡ್ರೈ ಮಾಡೋಕ್ಕೆ ಹೋಗ್ಬೇಡಿ. ಡ್ರೈ ಮಾಡಿದ್ರೆ ಮತ್ತು ಅದರಿಂದನೂ ಅದಕ್ಕೆ ಹಿಂಸೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಇದು ತಾರಾಗೆ ಸಂಬಂಧಪಟ್ಟ. ತಾರಾ ಬೇಬಿ ನೋಡಿ ಫ್ಲೋರಲ್ಲೆಲ್ಲ ಹೆಂಗೆ ಮಾಡ್ತಿದ್ದಾಳೆ. ಅವಳು ಒಣಗಿಸ್ಕೊಂಡು ಆದಷ್ಟು ಬೇಗ ಕೆಳಗಡೆ ಹೋಗಬೇಕು.